ಉಗ್ರರ ಗುಂಡಿಗೆ ಬಲಿಯಾಗಿದ್ದವರ ಮೃತದೇಹವನ್ನು ರವಾನೆ ಮಾಡಲಾಗಿದ್ದು ಏರ್ಪೋರ್ಟ್ ಕಾರ್ಗೋ ಲಾಂಚ್ನಿಂದ ಮೃತದೇಹವನ್ನು ಹಸ್ತಾಂತರಿಸಿದ್ದಾರೆ. 2 ಆಂಬ್ಯುಲೆನ್ಸ್ಗಳಲ್ಲಿ ಇಬ್ಬರ ಪಾರ್ಥಿವ ಶರೀರ ರವಾನೆಯಾಗ್ತಾ ಇದೆ. ಮಂಜುನಾಥ್ ಹಾಗೂ ಭರತ್ ಭೂಷಣ್ ಮೃತದೇಹಗಳು ಆಂಬ್ಯುಲೆನ್ಸ್ ಮೂಲಕ ಸ್ವಗೃಹಗಳತ್ತ ರವಾನೆ ಮಾಡ್ತಾ ಇದ್ದಾರೆ. ಉಗ್ರರ ಗುಂಡಿಗೆ ಬಲಿಯಾಗಿದ್ದವರ ಮೃತದೇಹ ರಾಜ್ಯಕ್ಕೆ ಬಂದಿಳಿದಿತ್ತು. ಏರ್ಪೋರ್ಟ್ನ ಕಾರ್ಗೋ ಲಾಂಚ್ನಿಂದ ಮೃತದೇಹವನ್ನು ರವಾನಿಸ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಮೃತದೇಹವನ್ನು 2 ಪ್ರತ್ಯೇಕ ಆಂಬ್ಯುಲೆನ್ಸ್ನಲ್ಲಿ ಇಬ್ಬರ ಪಾರ್ಥಿವ ಶರೀರವನ್ನು ಇರಿಸಲಾಗಿತ್ತು. ಮಂಜುನಾಥ್ ಹಾಗೂ ಭರತ್ ಭೂಷಣ ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಮೂಲಕ ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಸ್ವಗೃಹಗಳತ್ತ ರವಾನೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಕಾರ್ಗೋ ಲಾಂಚ್ನ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತದೇಹಗಳು ರಾಜ್ಯಕ್ಕೆ ಬಂದಿಳಿದಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮುಂಜಾನೆ 3:30 ಸುಮಾರಿಗೆ ಮೃತದೇಹವನ್ನು ತರಲಾಯಿತು. ಕುಟುಂಬಸ್ಥರಿಗೀಗ ಹಸ್ತಾಂತರ ಕೂಡ ಮಾಡಿದ್ದಾರೆ. 2 ಪ್ರತ್ಯೇಕ ಆಂಬ್ಯುಲೆನ್ಸ್ನಲ್ಲಿ ಒಂದು ಭಾಗದ ದೃಶ್ಯಗಳು, ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಬದಿಯಲ್ಲಿ ಇದೇ ಆಂಬ್ಯುಲೆನ್ಸ್ನಲ್ಲಿ ಮಂಜುನಾಥ್ ಹಾಗೂ ಭರತ್ ಭೂಷಣ್ ಮೃತದೇಹಗಳನ್ನು ಕೊಂಡೊಯ್ಯಲಾಗ್ತಾ ಇದೆ. ಅವರ ಕುಟುಂಬಸ್ಥರಿಗೆ ಈಗಾಗಲೇ ಮೃತದೇಹಗಳನ್ನು ಹಸ್ತಾಂತರಿಸಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಅಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನು ಜಿಲ್ಲಾಡಳಿತ ಕೂಡ ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿತು. ಏರ್ಪೋರ್ಟ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಪುಷ್ಪ ನಮನವನ್ನು ಸಲ್ಲಿಸೋದ್ರ ನಂತರ ಇದೀಗ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಮೃತದೇಹಗಳನ್ನು. 2 ಪ್ರತ್ಯೇಕ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದ್ದು, ಕುಟುಂಬಸ್ಥರು ಮೃತದೇಹಗಳನ್ನು ಏರ್ಪೋರ್ಟ್ನ ಆಂಬ್ಯುಲೆನ್ಸ್ ಮೂಲಕವಾಗಿ ಕೊಂಡೊಯ್ತಾ ಇದ್ದಾರೆ. ಸ್ವಗೃಹಗಳತ್ತ ಮೃತದೇಹಗಳಿಗಾಗಲೇ ರವಾನೆ ಆಗ್ತಾ ಇದೆ. ಖುಷಿಯಾಗಿ ಟ್ರಿಪ್ಗೆ ತೆರಳಿದಂತಹ ಕನ್ನಡಿಗರು ವಾಪಸ್ ಮರಳುತ್ತಾ ಇರೋದು ಮೃತದೇಹವಾಗಿ. ಇಡೀ ಕುಟುಂಬಸ್ಥರಲ್ಲಿ ಶೋಕ ಮಡುಗಟ್ಟಿದೆ. ಆ ಕುಟುಂಬಕ್ಕೆ ಈ ಒಂದು ಸಂದರ್ಭವನ್ನು ಹೇಗೆ ಅರಗಿಸ್ಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಇನ್ನು ಭರತ್ ಭೂಷಣ್ ತಾಯಿಗೆ ಹೃದ್ರೋಗ ಸಮಸ್ಯೆ ಕೂಡ ಇದೆ. ಮಗನನ್ನ ಶವವಾಗಿ ಕಾಣ್ತಾರೆ ಅಂದರೆ ಆ ತಾಯಿ ಹೃದಯ ಯಾವ ರೀತಿ ಆಗಬೇಡ, ಊಹಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಸಾಧ್ಯ. ಕನ್ನಡಿಗರಿಗೆ ಒಂದು ಬದಿಯಲ್ಲಿ ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳು. ಮರಣೋತ್ತರ ಪರೀಕ್ಷೆಯ ನಂತರ ನೀಟಾಗಿ ಪ್ಯಾಕ್ ಮಾಡಿ ಅಲ್ಲಿ ಕೆಫಿನ್ ಬಾಕ್ಸ್ ಮೂಲಕವಾಗಿ ಅಲ್ಲಿ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಕುಟುಂಬಸ್ಥರಿಗೆ. ಪುಷ್ಪ ನಮನ ಕೂಡ ಅಲ್ಲಿ ಕುಟುಂಬಸ್ಥರು ಸಲ್ಲಿಸಿದ್ದಾರೆ. ಕುಟುಂಬಸ್ಥರ ಅರಚಾಟ, ಚೀರಾಟ, ಗೋಳಾಟ ನಿಜಕ್ಕೂ ಕೂಡ ಭಗವಂತನಿಗೆ ಪ್ರೀತಿ ಅನಿಸುತ್ತೆ. ಈ ಸಂದರ್ಭದಲ್ಲಿ ತಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡಂತಹ ನೋವು ಹೇಳತೀರದಾಗಿದೆ. ಸ್ವರ್ಗದಂತಹ ಜಾಗದಲ್ಲಿ ಕುಟುಂಬದವರ ಜೊತೆ ಸಂತಸದಲ್ಲಿದ್ದರು. ಏಕಾಏಕಿ ಬಂದಂಥ ನರಹಂತಕರು ರಕ್ತ ದೋಕುಳಿಯನ್ನೇ ಹರಿಸಿಬಿಟ್ರು. ಕಣ್ಣ ಮುಂದೆಯೇ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಂತಹ ಕುಟುಂಬಸ್ಥರು ವಾಪಸ್ಸಿಗ ರಾಜ್ಯಕ್ಕೆ ಬರಿಗೈನಲ್ಲಿ ವಾಪಸ್ಸಾಗ್ತಾ ಇದ್ದಾರೆ. ತಮ್ಮ ಜೀವನ ಎರಡೂ ಕೂಡ ಕಿತ್ಕೊಂಡಂತಹ ನರಹಂತಕರಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಉಗ್ರರ ಗುಂಡೇಟಿಗೆ ಕನ್ನಡಿಗರು ಬಲಿಯಾಗಿದ್ದು, ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗಿದ್ದು, ಆಂಬ್ಯುಲೆನ್ಸ್ ಮೂಲಕವಾಗಿ ಸ್ವಗೃಹಗಳತ್ತ ಈಗ ಮೃತದೇಹವನ್ನು ಕೊಂಡೊಯ್ಯಲಾಗ್ತಾ ಇದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಇನ್ನು ಜಿಲ್ಲಾಡಳಿತದ ವತಿಯಿಂದ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಂಡು ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ನೇತೃತ್ವದಲ್ಲಿ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರಿಸಿದರು. ಇನ್ನು ಸ್ವಗೃಹಗಳತ್ತ ಕೂಡ ಹೆಚ್ಚಿನ ಪೊಲೀಸರ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಉಗ್ರರ ವಿಧ್ವಂಸಕ ದಾಳಿಗೆ ಕನ್ನಡಿಗರು ಬಲಿಯಾಗಿದ್ದಾರೆ. ಒಂದು ಕಡೆ ಪುತ್ರನ ಸಾಧನೆಯನ್ನು ಸಂಭ್ರಮಿಸ್ತಾ ಇದ್ರು ಮಂಜುನಾಥ್. ಆ ಸಂಭ್ರಮವನ್ನು ಇಮ್ಮಡಿ ಮಾಡಬೇಕು. 98ರಷ್ಟು ಅಂಕವನ್ನು ಗಳಿಸಿದ್ದ ತಮ್ಮ ಪುತ್ರ PUCನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಒಂದು ಟ್ರಿಪ್ ಹೋಗಬೇಕು ಅಂತ ಪತ್ನಿ ಪಲ್ಲವಿ ಹಾಗೆ ಪುತ್ರ ಅಭಿಜಿತ್ ಜೊತೆ ಕುಟುಂಬ ಸಮೇತರಾಗಿ ಕಾಶ್ಮೀರಕ್ಕೆ ತೆರಳಿದಂತಹ ಮಂಜುನಾಥ್
ಆ ಸಂಭ್ರಮ ಮುಗಿಲು ಮುಟ್ಟೋಕ್ಕೂ ಮುನ್ನವೇ ಅಲ್ಲಿ ಸೂತಕದ ಛಾಯೆ ಆವರಿಸ್ಬಿಟ್ಟು ಸಂಭ್ರಮವಿದ್ದಂಥ ಮನೆಯಲ್ಲೀಗ ದುಃಖ ಮಡುಗಟ್ಟಿದೆ. ತಮ್ಮ ಪುತ್ರನನ್ನು ಕಳ್ಕೊಂಡಂತಹ ಕುಟುಂಬಸ್ಥರು ಗೋಳಿಡ್ತಿದ್ದಾರೆ. ಸಂಭ್ರಮದಲ್ಲಿದ್ದಂಥ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಕಾಶ್ಮೀರದಲ್ಲಿ ಕಾಶ್ಮೀರ ಕ್ಷಣಗಳನ್ನು ಸಂಭ್ರಮಿಸ್ತಾ ಇದ್ದಂಥ ಮಂಜುನಾಥ್ ಹಾಗೆ ಭರತ್ ಭೂಷಣ್ ವಾಪಸ್ ರಾಜ್ಯಕ್ಕೆ ವಾಪಸ್ ಆಗ್ತಾ ಇರೋದು, ಮರಳಿ ಬರ್ತಾ ಇರೋದು ಇಲ್ಲಿ ಶವವಾಗಿ. ಉಗ್ರನ ಗುಂಡಿನ ದಾಳಿಯಾಗ್ತಾ ಇದ್ದಂತೆ ಪ್ರಾಣ ಪಣಕ್ಕಿಟ್ಟಂತಹ ಸ್ಥಳೀಯರು ಕನ್ನಡಿಗ ಮಂಜುನಾಥ್ ಪುತ್ರನನ್ನು ರಕ್ಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೆಗಲ ಮೇಲೆ ಹೊತ್ತೊಯ್ದು ಮಗನನ್ನು ಕೂಡ ರಕ್ಷಿಸಿದ್ರು. TV9 ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಪಲ್ಲವಿ ಈ ವಿಚಾರಗಳನ್ನ ಎಳಿಯಾಗಿ ಬಿಚ್ಚಿಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಜಗ್ಗಿನ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್ ಈಗಾಗಲೇ ಕನ್ನಡಿಗರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮೃತದೇಹಗಳು ಬೆಂಗಳೂರಿಗೆ ಆಗಮಿಸಿದೆ. ಆಂಬ್ಯುಲೆನ್ಸ್ ಮೂಲಕವಾಗಿ ಈಗ ಕೊಂಡೊಯ್ಯಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಏನು ಲಭ್ಯವಾಗ್ತಾ ಇದೆ? ಶಕುಂತಲಾ, ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಂತಹ ಕನ್ನಡಿಗರು ಈಗ ಏನಂತಂದರೆ ಅವರ ಮೃತದೇಹ ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಂತಹ ಮೃತದೇಹಕ್ಕೆ ಒಂದು ಗೌರವ ಸಲ್ಲಿಸಿ ಅದನ್ನು ಈಗ ಅಂದರೆ ಅವರ ಹುಟ್ಟೂರಿಗೆ ಕೊಂಡೊಯ್ತಾ ಇರ್ತಕ್ಕಂಥದ್ದು. ಮಂಜುನಾಥ್ ಅವರ ಒಂದು ಪಾರ್ಥಿವ ಶರೀರ ಏನಿದೆ ಅದನ್ನು ಆಂಬುಲೆನ್ಸ್ ಮುಖಾಂತರ ಹುಟ್ಟೂರಿಗೆ ಕೊಂಡೊಯ್ತಾ ಇರ್ತಕ್ಕಂಥದ್ದು. ಈ ದೇವನಹಳ್ಳಿಯಿಂದ ಹುಟ್ಟೂರಿಗೆ ಆಂಬುಲೆನ್ಸ್ ಮುಖಾಂತರ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೆಲವು ಕುಟುಂಬಸ್ಥರು ಕೂಡ ಅಂದರೆ ದೇವನಹಳ್ಳಿಯ ಏರ್ಪೋರ್ಟ್ಗೂ ಕೂಡ ಬೆಳಗ್ಗೆ ಆಗಮಿಸಿದ್ರು. ಇತ್ತ ಭೂಷಣ್ ಅವರ ಕುಟುಂಬ ಕೂಡ ಆಗಮಿಸಿತ್ತು. ಅವರು ಕೂಡ ಅಂದರೆ ಅವರ ಒಂದು ಪಾರ್ಥಿವ ಶರೀರದ ಜೊತೆಗೆ ನಿವಾಸದತ್ತ ಹೋಗಿರ್ತಕ್ಕಂಥದ್ದು. ಅದಾದ ನಂತರ ಇತ್ತ ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನು ಈಗ ಅಂದರೆ ದೇವನಹಳ್ಳಿಯ ಟೋಲನ್ನು ತಲುಪಿರ್ತಕ್ಕಂಥದ್ದು. ಇದಾದ ನಂತರ ತುಮಕೂರಿನತ್ತ ಪ್ರಯಾಣ ಬೆಳೆಸಿ ಅದಾದ ನಂತರ ಶಿವಮೊಗ್ಗದತ್ತ ಈಗ ಪಾರ್ಥಿವ ಶರೀರ ಹೋಗ್ತಾ ಇರುವಂಥದ್ದು. ಅಂದರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಉಗ್ರರ ದಾಳಿ ಏನಿತ್ತು ಅದು ಅಕ್ಷರಶಃ ಕನ್ನಡಿಗರಿಗೆ ಕಣ್ಣೀರು ತರಿಸುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿತ್ತು. ಈ ಒಂದು ಘೋರ ಕೃತ್ಯದಲ್ಲಿ ಅಂದರೆ ಕನ್ನಡಿಗರು ಮಡಿದಿರ್ತಕ್ಕಂಥದ್ದು. ಇವತ್ತು ಅವರ ನಿವಾಸಗಳಿಗೆ ತೆರಳಿ ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಅದಾದ ನಂತರ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಅಂದರೆ ವಿಧಿವಿಧಾನಗಳನ್ನು ನೆರವೇರಿಸಿ ಸಿದ್ಧತೆಗಳಿಗೆ ಸಿದ್ಧ ಆಗ್ತಾ ಇರ್ತಕ್ಕಂಥದ್ದು ಕುಟುಂಬಸ್ಥರು. ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಮುಂದೆ ಇರುವಂತಹ ಆಂಬ್ಯುಲೆನ್ಸ್ನಲ್ಲಿ ಈಗ ಮಂಜುನಾಥ್ ಅವರ ಪಾರ್ಥಿವ ಶರೀರ ಇರತಕ್ಕಂಥದ್ದು. ಈ ಒಂದು ಆಂಬ್ಯುಲೆನ್ಸ್ನಲ್ಲಿ ಪಾರ್ಥಿವ ಶರೀರ ಇದ್ದರೆ ಇಲ್ಲೇ ಪಕ್ಕದಲ್ಲಿ ಪಲ್ಲವಿ ಅವರು ಅಂದರೆ ಅವರ ಕುಟುಂಬಸ್ಥರು ಇರ್ತಕ್ಕಂಥದ್ದು. ಈ ಒಂದು ಇನೋವಾ ಕಾರ್ ಏನಿದೆಯೋ ಅದರಲ್ಲಿ ಅವರ ಕುಟುಂಬಸ್ಥರು ಇರುವಂಥದ್ದು. ಅಂದರೆ ಪತ್ನಿ ಪಲ್ಲವಿ ಅವರು ಹಾಗೆ ಅವರ ಪುತ್ರ ಕೂಡ ಇರುವಂಥದ್ದು. ಈಗ ಈ ಒಂದು ಮಾರ್ಗ ಮುಖಾಂತರವಾಗಿ ಬೆಂಗಳೂರನ್ನು ತಡಾದು ನಂತರ ತುಮಕೂರನ್ನು ತಲುಪಿ ಅಲ್ಲಿಂದ ಶಿವಮೊಗ್ಗ ತಲುಪುವಂತಹ ನಿಟ್ಟಿನಲ್ಲಿ ಈ ಒಂದು ಮಾರ್ಗ ಸಾಗ್ತಾ ಇರ್ತಕ್ಕಂಥದ್ದು. ಈಗ ಏನಂತಂದರೆ ಮುಂದೆ ಇರುವಂತಹ ಆಂಬ್ಯುಲೆನ್ಸ್ ಇದೆಯೋ ಅದಕ್ಕೆ ಒಂದು ಎಸ್ಕಾರ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ಪೊಲೀಸರು ಒಂದಿಷ್ಟು ಬಿಗಿ ಭದ್ರತೆ ಮುಖಾಂತರ ಅಂದರೆ ಇಡೀ ರಸ್ತೆಯುದ್ದಕ್ಕೂ ಅದಕ್ಕೆ ಒಂದು ರಕ್ಷಣೆಯನ್ನು ಕೊಡೋ ಮುಖಾಂತರ ಒಂದು ಪಾರ್ಥಿವ ಶರೀರವನ್ನು ಶಿವಮೊಗ್ಗಕ್ಕೆ ತಲುಪಿಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಈಗ ಜಗಿನ್ ಹಾಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಏರ್ಪೋರ್ಟ್ನ ಕಾರ್ಗೋ ಟರ್ಮಿನಲ್ನಿಂದ ನೇರ ಸಂಪರ್ಕದಲ್ಲಿ ನವೀನ್ ಇದ್ದಾರೆ. ನವೀನ್, ಸುಮಾರು 3:30 ಹೊತ್ತಿಗೆ ಪಾರ್ಥಿವ ಶರೀರವನ್ನು ತರಲಾಯಿತು. ಅಂದರೆ ಸ್ಥಳದಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಗೆ ಹೇಳಲಾಯಿತು? ಖಂಡಿತ ಶಕುಂತಲ, ಏನೊಂದು ಕೆಂಪೇಗೌಡ ಏರ್ಪೋರ್ಟ್ಗೆ 3:30 ಸುಮಾರಿಗೆ ಬಂದಂಥ ವಿಮಾನ ಏನು ಸಂಪೂರ್ಣವಾಗಿ ಟರ್ಮಿನಲ್ 1ಕ್ಕೆ ಬಂದಿತ್ತು. ಅಲ್ಲಿಗೆ ಏನು ನೇರವಾಗಿ ಸಚಿವರಾದ ಸೋಮಣ್ಣ ಹಾಗೆ ಏನು ಸಿಬ್ಬಂದಿ ವರ್ಗ ಸಹ ಬಂದಿದ್ದರು. ಅದೇ ರೀತಿ ಏನು ಶಿವಮೊಗ್ಗದಿಂದಲೂ ಸಹ ಏನೊಂದು ಪಾರ್ಥಿವ ಶರೀರನ ಬರಮಾಡಿಕೊಳ್ಳೋದಕ್ಕೆ ಮಂಜುನಾಥ್ ಅವರ ಕುಟುಂಬಸ್ಥರನ್ನ ಕರೆದುಕೊಂಡು ಅಧಿಕಾರಿಗಳು ಸಹ ಬಂದಿದ್ದರು. ಅವರು ಸಹ ನೇರವಾಗಿ ವಿಮಾನ ನಿಲ್ದಾಣದಿಂದ ಒಳಭಾಗಕ್ಕೆ ತೆರಳಿ ಅಲ್ಲಿ ಏನು ಒಂದು ವಿಮಾನ ನಿಲ್ದಾಣಕ್ಕೆ ಬಂದಿದ್ದಂಥ ಅವರ ಕುಟುಂಬಸ್ಥರು ಮತ್ತು ಅವರ ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡಿದ್ರು. ಅದೇ ರೀತಿ ಏನು ಕಾರ್ಗೋ ಟರ್ಮಿನಲ್ಗೆ ಪ್ರಮುಖವಾಗಿ ಏನು ಪ್ರಯಾಣಿಕರು ಆ ಕಡೆ ಬಂದರೆ ಆ ಮೃತದೇಹವನ್ನು ತಂದಂಥ ಸಂದರ್ಭದಲ್ಲಿ ಅದನ್ನು ಕಾರ್ಗೋ ಟರ್ಮಿನಲ್ಗೆ ತರೋದು ಇಲ್ಲಿನ ಪದ್ಧತಿ. ಹೀಗಾಗಿ ಕಾರ್ಗೋ ಟರ್ಮಿನಲ್ಲಿ ಬಂದು ಅಲ್ಲಿ ಒಂದಷ್ಟು ಏನು ವಿಮಾನ ನಿಲ್ದಾಣದ ಒಂದಷ್ಟು ಪ್ರೊಸೀಡಿಂಗ್ಸ್ ಇರುತ್ತೆ ಅದನ್ನು ಮುಗಿಸಿ ನಂತರ ಇಲ್ಲೇ ಏನೊಂದು ಸಂಪೂರ್ಣವಾಗಿ ಜಿಲ್ಲಾಡಳಿತ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಹ ಇಲ್ಲಿ ಒಂದು ಅವರಿಗೆ ಒಂದು ಅಂತಿಮ ನಮನ ಸಲ್ಲಿಸುವಂಥ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಹೀಗಾಗಿ ಸಚಿವರಾಗಿದ್ದ ಸೋಮಣ್ಣ ಅವರು ಹಾಗೆ ಏನು ತೇಜಸ್ವಿ ಸೂರ್ಯ ಸಂಸದರಾಗಿದ್ದ ತೇಜಸ್ವಿ ಸೂರ್ಯ ಅವರು ಸಹ ಇಲ್ಲಿ ಬಂದವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸಿ
ಸಲ್ಲಿಸಿ ಇಲ್ಲಿಂದ 2 ಪ್ರತ್ಯೇಕ ಆಂಬುಲೆನ್ಸ್ಗಳಲ್ಲಿ ಒಂದು ಶಿವಮೊಗ್ಗಕ್ಕೆ ಮತ್ತೊಂದು ಬೆಂಗಳೂರಿನ ಹೊತ್ತಿಕೆರೆ ಕಡೆಗೆ ಈಗ ತೆರಳಿರ್ತಕ್ಕಂಥದ್ದು. ಇನ್ನು ಅಧಿಕಾರಿಗಳು ಸಹ ಏನು ಸಂಪೂರ್ಣವಾಗಿ ಅವರ ಕುಟುಂಬಸ್ಥರಿಗೆ ಏನೆಲ್ಲ ಅವಶ್ಯಕತೆ ಇತ್ತು ಅವ್ರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಅವರನ್ನು ಏನು ಏರ್ಪೋರ್ಟ್ನ ಒಳಭಾಗದಿಂದಲೇ ಏನು ಪ್ರತ್ಯೇಕವಾಗಿ ಒಂದು ಸ್ವಯಂಚಾಲಿತ ಬ್ಯಾಟ್ರಿ ವಾಹನದಲ್ಲಿ ಕರೆದುಕೊಂಡು ಬಂದರು. ಅದೇ ರೀತಿ ಅಲ್ಲಿಂದ ಏನು ಒಂದು AC ಬಸ್ನಲ್ಲಿ ಏನು ಇಲ್ಲಿಗೆ ಒಂದು ಕಾರ್ಗೋ ಟರ್ಮಿನಲ್ಗೆ ಯಾವುದೇ ಅಡಚಣೆ ಆಗಬಾರ್ದು. ಯಾಕಂದರೆ ಟರ್ಮಿನಲ್ನಿಂದ ಕಾರ್ಗೋ ಟರ್ಮಿನಲ್ಗೆ 1 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ಹೀಗಾಗಿ ಅಲ್ಲಿಂದ ಇಲ್ಲಿಗೆ ಬಸ್ನಲ್ಲಿ ಕರೆದುಕೊಂಡು ಬಂದು ಇಲ್ಲಿ ಅಂತಿಮ ನಮನ ಸಲ್ಲಿಸೋದಕ್ಕೂ ಸಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಇಲ್ಲಿ ಅಂತಿಮ ನಮನ ಸಲ್ಲಿಸಿದ ನಂತರ ಇದೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏನು ಸ್ವಗ್ರಾಮಗಳತ್ತ ಈಗ ಪಾರ್ಥಿವ ಶರೀರಗಳು ತೆರಳಿದ್ದಾವೆ. ಜೊತೆಗೆ ಅಧಿಕಾರಿಗಳು ಸಹ ಜೊತೆಲೇ ಒಂದು ಪೊಲೀಸ್ ಎಸ್ಕಾರ್ಟ್ ವಾಹನವನ್ನು ಮಾಡಿಕೊಂಡು ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೂ ಸಹ ತೆರಳಿರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರು ಏರ್ಪೋರ್ಟ್ ಸಿಬ್ಬಂದಿಗಳು ಹಾಗೆ ಬೆಂಗಳೂರು ಗ್ರಾಮಾಂತರ DC ಬಸವರಾಜ್ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಖಂಡಿತ ಶಕುಂತಲಾ, ಏನು ಪ್ರಮುಖವಾಗಿ ಜಿಲ್ಲಾಡಳಿತಕ್ಕೆ ಏನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತಕ್ಕೆ ಒಳಪಡುತ್ತೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತಕ್ಕೆ ಸಕಲ ಸ್ಥಿತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನೋ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸೂಚನೆಗಳು ಬಂದಿತ್ತು. ಹೀಗಾಗಿ ಅವರು ಸಹ ಇಲ್ಲಿ ಸಂಪೂರ್ಣವಾಗಿ ಅಲರ್ಟನ್ನು ಮಾಡ್ಕೊಂಡು ಅಧಿಕಾರಿಗಳನ್ನು ಹಾಕ್ಕೊಂಡಿದ್ರು. ಅದೇ ರೀತಿ ಎಲ್ಲೂ ಸಹ ಯಾವುದೇ ಲೋಪದೋಷಗಳು ಕಂಡು ಬರಬಾರ್ದು. ಯಾಕಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಾರ್ಥಿವ ಶರೀರಗಳನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ಪತ್ರದ ವ್ಯವಹಾರಗಳು ಸಾಕಷ್ಟು ಇರುತ್ತದೆ. ಅದರಲ್ಲೂ ಸಹ ವಿಳಂಬವಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದರೆ ರಾತ್ರಿ ಏನು ಪಾರ್ಥಿವ ಶರೀರಗಳು 10:30ಕ್ಕೆ ಸುಮಾರಿಗೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದರೆ ಕೆಲವೊಂದು ಪತ್ರ ವ್ಯವಹಾರಗಳು ವಿಳಂಬವಾದಂಥ ಹಿನ್ನೆಲೆಯಲ್ಲಿ ಅದು ಸಹ ವಿಳಂಬವಾಗಿತ್ತು. ಹೀಗಾಗಿ ಅಂತಹ ಲೋಪದೋಷಗಳು ಕೆಂಪೇಗೌಡ ಏರ್ಪೋರ್ಟಲ್ಲಿ ಕಂಡು ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಮೊದಲೇ ಸಂಪೂರ್ಣವಾದಂಥ ಮಾಹಿತಿ ಜೊತೆಗೆ ಒಂದು ಸೂಚನೆಯನ್ನು ಕೊಡಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಸ್ವತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DC ಬಸವರಾಜ್ ಅವರು ಸಹ ಬಂದು ಖುದ್ದು ಇಲ್ಲಿ ನಿಂತ್ಕೊಂಡು ಆ ಒಂದು ಪತ್ರ ವ್ಯವಹಾರಗಳನ್ನು ಸಹ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಅಲ್ಲಿನ ಸಿಬ್ಬಂದಿ ಮತ್ತು ಏನು ಇಲ್ಲಿ ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನೊಂದು CISFನ ಭದ್ರತಾ ಪಡೆ ಇದೆ, ಆ ಭದ್ರತಾ ಪಡೆಯಿಂದಲೂ ಸಹ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸ ಮಾಡಿದರು. ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿ ಅಲ್ಲಿಂದ ಏನೊಂದು ಆಂಬುಲೆನ್ಸ್ ಮುಖಾಂತರ ಮೃತದೇಹಗಳನ್ನು ಮನೆಗಳ ಕಳಿಸ್ಕೊಡುವಂಥ ಕೆಲಸವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದಿಂದ ಸಹ ಮಾಡಿರ್ತಕ್ಕಂಥದ್ದು. ನವೀನ್, ಹಾಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಸ್ಥಳದಲ್ಲೇ ಇದ್ರು. ಜೊತೆಗೆ ಅಲ್ಲಿನ ಕುಟುಂಬಸ್ಥರು ಕೂಡ ಸಾಕಷ್ಟು ಜನ ಸೇರ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಸುಮಾರು ಎಷ್ಟು ಜನ ಸೇರಿದ್ರು ಅಲ್ಲಿ? ಸಂಖ್ಯೆಯಲ್ಲಿ ಜನರು ಸಹ ಬಂದಿರು. ಅದರಲ್ಲೂ ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೇರೆ ಬೇರೆ ಕಡೆ ತೆರಳತಕ್ಕಂಥ ಪ್ರಯಾಣಿಕರು ಸಹ ಹೆಚ್ಚಾಗಿದ್ದರು. ಅವರು ಸಹ ಒಂದು ರೀತಿ ಏನು ದೇಶವೇ ಒಂದು ದಿಗ್ಭ್ರಮೆ ಹೊಂದಿತ್ತು ಈ ಒಂದು ಘಟನೆಯಿಂದ. ಹೀಗಾಗಿ ಏನು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮಂಜುನಾಥ್ ಅವರ ಪತ್ನಿ, ಅದರಲ್ಲೂ ಪ್ರಮುಖವಾಗಿ ಮಂಜುನಾಥ್ ರಾವ್ ಅವರ ಪತ್ನಿ ಹಾಗೂ ಮಗ ಏನೋ ಒಂದು ಸಾಕಷ್ಟು ಆ ವಿಡಿಯೋಗಳು ಸಹ ವೈರಲ್ ಆಗಿರ್ತಕ್ಕಂಥ ಹೇಳಿ ಅವರಿಗೆ ಒಂದು ಸಾಂತ್ವನ ಹೇಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಸಹ ಅಲ್ಲಿ ನೆರೆದಿದ್ರು. ಜೊತೆಗೆ ಏನು ಪ್ರಯಾಣಿಕರು ಬಂದು ಮುಗಿಬಿದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಸಹ ಈಗಲೇ ನೋವಲ್ಲಿದ್ದಂಥವ್ರಿಗೆ ಮತ್ತಷ್ಟು ನೋವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಸಹ ಹಾಕೊಳ್ಳಲಾಗಿತ್ತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಯಾವುದೇ ಜನರು ಮತ್ತು ಪ್ರಯಾಣಿಕರು ಸೇರಿದಂತೆ ಯಾರು ಸಹ ಅವ್ರಿಗೆ ಹೋಗಿ ಸಾಂತ್ವನ ಹೇಳುವಂಥದ್ದಾಗ್ಬೋದು, ಜೊತೆಗೆ ತೊಂದರೆ ಕೊಡುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭದ್ರತಾ ಪಡೆಗಳೇ ಸಹ ಅವರಿಗೆ ಒಂದು ಭದ್ರತೆಯನ್ನು ಒದಗಿಸಿದ್ರು. ಜೊತೆಗೆ ಅಲ್ಲಿ ಏನು ಒಂದು ಬ್ಯಾರಿಕೇಡ್ಗಳನ್ನು ಹಾಕಿದ್ದಂಥ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳ ಮುಖಾಂತರ ಅವರನ್ನು ಬಸ್ಸಲ್ಲೂ ಸಹ ಅವರೇ ಭದ್ರತಾ ಪಡೆ ಕರೆದುಕೊಂಡು ಬಂದು ಅಲ್ಲಿಂದ ಏನು ಭದ್ರತಾ ಪಡೆಯ ಒಂದು ಸಮ್ಮುಖದಲ್ಲೇ ಇಲ್ಲಿಗೆ ಸಹ ಏನು ಕಾರ್ಗೋ ಟರ್ಮಿನಲ್ಗೂ ಸಹ ಬರಲಾಯಿತು. ಕಾರ್ಗೋ ಟರ್ಮಿನಲ್ನ ಮುಂಭಾಗದಲ್ಲಿ ಸಹ ನಾವಿದ್ದೀವಿ. ಇಲ್ಲೂ ಸಹ ನಾವು ನೋಡ್ತಾ ಹೋಗ್ಬೋದು. ಏನೊಂದು ಕಾರ್ಗೋ ಟರ್ಮಿನಲ್ನ ಮುಂಭಾಗದಲ್ಲಿ ನಾವು ನೋಡೋದಾದರೆ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸನ್ನು ಸಹ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಪ್ರಮುಖ ಕಾರ್ಗೋ ಟರ್ಮಿನಲ್ಗೆ ಏನು ಗೂಡ್ಸ್ ವಾಹನಗಳೇ ಹೆಚ್ಚಾಗಿ ಬರುತ್ತೆ. ಅದರಲ್ಲೂ ಏನು ಇಲ್ಲಿ ಸಾಕಷ್ಟು ಸೂಕ್ಷ್ಮ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಕುಟುಂಬಸ್ಥರು ಸಹ ಬಂದಿರು. ಅವರಿಗೆ ಪಾಸ್ಗಳನ್ನು ಮಾಡಿಸುವಂಥ ವ್ಯವಸ್ಥೆ ಆಗ್ಬೋದು. ಜೊತೆಗೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಆ ಒಳಭಾಗಕ್ಕೆ ನೇರವಾಗಿ ಬಂದು ಅವ್ರ ಪಾರ್ಥಿವ ಶರೀರವನ್ನು ಒಂದು ರಿಸೀವ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಜೊತೆಗೆ ಅಲ್ಲಿಂದ ಅವ್ರನ್ನ ಕರೆದುಕೊಂಡು ಹೋಗೋದಕ್ಕಾಗ್ಬೋದು, ಎಲ್ಲವನ್ನೂ ಸಹ ಸಕಲ ಸಿದ್ಧತೆ ಮಾಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಭದ್ರತಾ ಪಡೆ ಹಾಗೆ ಏನು ಜಿಲ್ಲಾಡಳಿತದ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಂಪೂರ್ಣವಾಗಿ ನೂರಾರು ಜನ ಅಧಿಕಾರಿಗಳು ಸಹ ಇಲ್ಲಿ ಬಂದಿದ್ರು. ಅವರೆಲ್ಲರೂ ಸಹ ಇಲ್ಲಿ ಏನು ಒಂದು ಸಂಪೂರ್ಣ ಸಿದ್ಧತೆಯನ್ನು ಮಾಡಿದರು. ಅದೇ ಮುಖಾಂತರ ಏನು ಪೊಲೀಸರು ಸಹ ಇಲ್ಲಿಂದ ನೇರವಾಗಿ ಎಸ್ಕಾರ್ಟ್ಗಳನ್ನ ಮಾಡ್ಕೊಂಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸರು ಹಾಗೆ ಸಿಟಿ ಪೊಲೀಸರು
ಸೇರಿದಂತೆ ಏನು ಗಡಿ ಭಾಗಗಳವರೆಗೂ ಏನು ಅವರವರ ಜಿಲ್ಲೆಯ ಗಡಿ ಭಾಗಗಳವರೆಗೂ ಸಹ ಒಂದೊಂದು ಎಸ್ಕಾರ್ಟ್ ವಾಹನವನ್ನು ಕೊಡಬೇಕು. ಆ ಮುಖಾಂತರ ಅವ್ರನ್ನ ಸಂಪೂರ್ಣವಾಗಿ ಇಲ್ಲಿಂದ ಕಳಿಸ್ಕೊಡ್ಬೇಕು. ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಯಾವುದೇ ಅಡಚಣೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ಹೀಗಾಗಿ ಅಧಿಕಾರಿಗಳು ಸಹ ಇಲ್ಲಿಗೆ ಬಂದು ಇಲ್ಲಿಂದ ಏನೊಂದು ಮೃತದೇಹಗಳನ್ನ ಮನೆಗಳಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ನವೀನ್, ಹಾಗೆ ಮಾಲ್ತೇಶ್ ಜಗ್ಗಿನ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಅಂದ್ರೆ ಈಗಾಗಲೇ ಪೊಲೀಸ್ ಎಸ್ಕಾರ್ಟ್ ಮೂಲಕವಾಗಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿ ಕೊಂಡೊಯ್ಯಲಾಗ್ತಾ ಇದೆ ಸ್ವಗೃಹಗಳತ್ತ. ಅಂದ್ರೆ ಯಾವ ಮಾರ್ಗದಲ್ಲಿ ಚಲಿಸ್ತಾ ಇದೆ? ಶಕುಂತಲಾ, ಅದೇ ಬೆಳಗ್ಗೆನ ಜಾವ ಏನು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ತಲುಪಿರ್ತಕ್ಕಂತಹ ಭೂಷಣ್ ಹಾಗೆ ಅವರ ಮಂಜುನಾಥ್ ಅವರ ಪಾರ್ಥಿವ ಶರೀರಗಳೇನಿತ್ತು ಅದು ಈಗ ಆಂಬುಲೆನ್ಸ್ ಮುಖಾಂತರ ರವಾನೆ ಆಗ್ತಾ ಇರ್ತಕ್ಕಂಥದ್ದು. ನಾವೀಗ ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನ ಅಂದ್ರೆ ಹಿಂದೆ ಹೋಗ್ತಾ ಇರ್ತಕ್ಕಂಥದ್ದು, ಅದು ಆಂಬುಲೆನ್ಸ್ ಮುಖಾಂತರ ಆಗ್ತಾ ಇರ್ತಕ್ಕಂಥದ್ದು.